ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಇಲ್ಲಿ ನೋಡಿ, ಇಲ್ಲಿ ಯಾರಿದ್ದಾರೆ ನನ್ನ ಜೊತೆ? ಯಾರು ಅಂತ ಗೊತ್ತಾ? ನನ್ನ ತಮ್ಮ. ಇವನು ಬ್ಯಾಂಗ್ಳೂರ್ಗೆ ಬಂದಿದ್ದಾನೆ ನನ್ನ ಜೊತೆ ಇರೋಕ್ಕೆ. ಓಕೆನಾ, ಬನ್ನಿ. ಇವತ್ತು ನಾನು ಏನು ಸಡನ್ನಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ಇವತ್ತು ನಾವು ಆಲ್ರೆಡಿ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಯಾವುದು ಇದು ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ. ಓಕೆನಾ, ಪಯಣ. ಸೊ ಪಯಣ ಏನು ಹೆಂಗಿತ್ತು ಅಂತೆಲ್ಲ ತೋರಿಸ್ತೀನಿ. ಓಕೆನಾ, ಸೊ ಬನ್ನಿ, ಲೆಟ್ಸ್ ಗೋ. ಏನಿಲ್ಲ ನೋಡಲ್ಲ, ಹೆಂಗಿದಾನೆ ಬಾಡಿ ಬಿಲ್ಡರ್. ಬಾಡಿ ಮೈ ಬಾಯ್. ಯಾವುದೋ ಗ್ಲಾಸ್ ಹಾಕೊಂಡು ಸಾಕು. ನನ್ನ ಫೋನ್ ತಗೊಂಡಿದ್ದೀವ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ಯೂಟ್ಯೂಬ್ ಚಾನಲ್. ಈಗೆಲ್ಲ ಪಯಣ ಏನು ಚೆನ್ನಾಗಿದೆ. ಪಯಣ ಕಾರ್ ಮ್ಯೂಸಿಯಂಗೆ ಹೋಗೋಣ ಬನ್ನಿ. ಇದು ಎಷ್ಟು ಚೆನ್ನಾಗಿದೆ ನೋಡಿದ. ಬನ್ನಿ ಇವಾಗ ಮ್ಯೂಸಿಯಂ ಒಳಗಡೆ ಹೋಗೋಣ. ಯಪ್ಪ, ಎಷ್ಟು ಕಾರ್ಗಳು ಅಂತ ಅಂದರೆ ತುಂಬ ಕಾರ್ಗಳಿದೆ, ನೋಡೋಕ್ಕೆ ಹಿಡ್ಕೊಂಡು ಸಾಕಾಗಲ್ಲ. ಸೊ ಇಲ್ಲಿ ವಿಂಟೇಜ್ ಕಾರ್ಸು, ಕ್ಲಾಸಿಕ್ ಮಾಡೆಲ್ಸು, ಸ್ಪೋರ್ಟ್ಸ್ ಕಾರ್ಸು, ಲಕ್ಸುರಿ ಕಾರ್ಸು, ಹಬ್ಬ ಎಷ್ಟು ಇದೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಾವು ಹೊರಗಡೆ ಎಲ್ಲೂ ಹೋಗೋದು ಬೇಡ, ಈ ಮೈಸೂರಿಗೆ ಬಂದರೆ ಇಲ್ಲೇ ನೋಡ್ಬೋದು ಎಲ್ಲ ಕಾರ್ಸ್ಗಳನ್ನ. ಆ್ಯಕ್ಚುಲಿ ಇದು 1930ನಲ್ಲಿ ಇರೋ ಕಾರ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿದೆ. ಅದು 1930ಇಂದ 2025 ತನಕ ಏನೇನು ಕಾರ್ಸ್ ಇದೆಯೋ ಎಲ್ಲ ಇಲ್ಲಿ ಶೋಗೆ ಅಂತ ಇಟ್ಟಿದ್ದಾರೆ. ಸೊ ಇದು ಬಂದು ಮೈಸೂರಿನಲ್ಲಿ. ಈ ಮ್ಯೂಸಿಯಂ ಬಂದು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರದ್ದು. ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕೆಂದರೆ ಅಷ್ಟು ವರ್ಷದ್ದು ಕಾರ್ಸು, ಬೈಕ್ಗಳೆಲ್ಲ ನೋಡೋಕ್ಕೆ ತುಂಬಾ ಖುಷಿ. ಯಾರಿಗೆ ಕಾರ್ ಕ್ರೇಜ್ ಇದೆಯೋ ಅವ್ರು ಮಾತ್ರ ಡೆಫಿನೆಟಾಗಿ ಹೋಗಬೇಕು ಈ ಪ್ಲೇಸ್ಗೆ. ನಾವು ಅವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಸೊ ಅದು ದೇವ್ರ ಜೊತೆಗೆ ಮ್ಯೂಸಿಯಮ್ಸ್ನೆಲ್ಲ ನೋಡ್ಕೊಂಬರ್ತಾ ಇದ್ವಿ, ಅಲ್ಲಿ ನೋಡ್ತಾ ಇದ್ವಿ. ಬಟ್ ಈಗ ನಮ್ಮ ಸುತ್ತಮುತ್ತನೇ ಇದೆ ಅಂತಂದರೆ ಯಾಕೆ ಮಿಸ್ ಮಾಡಬೇಕು ಅಲ್ವಾ? ಸೊ ಡೆಫಿನೆಟಾಗಿ ಹೋಗಿ ಬರಬೇಕು. ಅದರಲ್ಲೂ ನನ್ನ ಖುಷಿಗೆ ಮತ್ತು ನನ್ನ ತಮ್ಮಂಗೆ ಮಾತ್ರ ಕಾರ್ ಕ್ರೇಜ್ ತುಂಬ. ಸೊ ಅವ್ರು ಇಲ್ಲಿ ಅಂತಲ್ಲ, ಎಲ್ಲೇ ಹೋದ್ರೂ ಕಾರ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಪ್ಲೇಸ್ ಅವ್ರದ್ದು ಆ್ಯಕ್ಚುಲಿ ಇರೋದು ಮೀನ್ಸ್ ನಮ್ಮ ಮನೆ ಇರೋದು ಶಿವಮೊಗ್ಗದಲ್ಲಿ. ಅಲ್ಲಿಂದ ಮತ್ತು ಬ್ಯಾಂಗ್ಳೂರಿಗೆ ಬಂದು ನಮ್ಮ ಜೊತೆ ನನ್ನ ತಮ್ಮ, ನಾನು, ನನ್ನ ಖುಷಿ, ಸೊ 3 ಜನನು ಈ ಮೈಸೂರಿಗೆ ಬಂದು ಕಾರ್ ಮ್ಯೂಸಿಯಮ್ನ ವಿಸಿಟ್ ಮಾಡಿದ್ವಿ. ಪಯಣ ಕಾರ್ ಮ್ಯೂಸಿಯಂ ಮುಂದೆನೇ ಬಂದು ಕಾರ್ ಸ್ಟಾಪ್ ಮಾಡಿದಾಗ ನೋಡ್ದಂಗೆ ಫುಲ್ಲು ಅದೇ ವೀಲೇ ಇದೆ. ಸೊ ಅದೇ ಒಂದು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಅದು ಚೆನ್ನಾಗಿ ಅನಿಸ್ತು ನಮಗೆ ನೋಡಿದ ತಕ್ಷಣ. ನೋಡೋಣ ಒಳಗೆ ಏನಿದೆ ಅಂತ ಹೋದರೆ ಹಬ್ಬ ತುಂಬಾ ಚೆನ್ನಾಗಿ ಅನಿಸ್ತು. ನನಗೂ ಖುಷಿ ಆಯಿತು, ನನ್ನ ತಮ್ಮ ಖುಷಿಯವ್ರಿಗೂ ಖುಷಿ ಆಯಿತು. ಅದ್ರ ಜೊತೆಗೆ ಸೊ ನನಗೆ ತುಂಬ ಇಷ್ಟ ಆಗಿದ್ದು ಪಯಣ ಅಂತ ಮ್ಯೂಸಿಯಮ್ಮೇ ನನಗೆ ನೇಮ್ ಇಷ್ಟ ಆಯಿತು. ಸೊ ಅದೇನಪ್ಪ ಪಯಣ ಅಂತ ಯಾಕೆ ಇಟ್ಟಿದ್ದಾರಪ್ಪ ಅಂತ ನೋಡಿದಾಗ, ಪಯಣ ಅಂತಂದರೆ ಪ್ರಯಾಣ ಅಂದರೆ ಹಳೇ ಕಾಲದ ಕಾರ್ನಿಂದ ಈಗಿನ ಕಾರ್ ತನಕನೂ ಆ ಒಂದು ವಾಹನಗಳ ಪ್ರವಾಸ ಅಂತ ಹೇಳ್ಬೋದು. ಸೊ ಅದಕ್ಕೆ ಈ ಒಂದು ಮ್ಯೂಸಿಯಂ ನೇಮು ಪಯಣ ಮ್ಯೂಸಿಯಂ ಅಂತ ಇಟ್ಟಿದ್ದಾರೆ. ವಿಸಿಟರ್ಸ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಅಂದರೆ, ಈ ಒಂದು ನನ್ನ ವಿಡಿಯೋಯಿಂದ ಡೈಲಿ ಮಾರ್ನಿಂಗ್ 9 to ನೈಟ್ 8 o'clock ತನಕ ಇದು ಓಪನ್ ಇರುತ್ತೆ. ಎಂಟ್ರೆನ್ಸ್ ಫೀಸ್ ಬಂದು 75 rupees ಆಗಿದೆ. ಸೊ ಅದ್ರ ಜೊತೆಗೆ ಇಲ್ಲಿ ಒಳಗಡೆ ಬಂದರೆ ಈ ಮ್ಯೂಸಿಯಂ ಒಳಗಡೆ ಒಂದು 2 to 3 hours ನೀಟಾಗೆ ನೋಡಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ನೋಡೋ ಅಂಥದ್ದು ಇರುತ್ತೆ. 2 hours ಅಂತೂ ಮಿನಿಮಮ್ ಬೇಕು. ಇಲ್ಲಿರೋ ಕಾರ್ ಎಲ್ಲ ನೋಡೋಕ್ಕೂ ಅಷ್ಟು ಬೇಕಾಗುತ್ತೆ.
ನನ್ನ ಪ್ರಕಾರ ಇಲ್ಲಿಗೆ ಮಾರ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಈವ್ನಿಂಗ್ ಒಂದು 3-4 ಆ ಥರ ಹೋದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಕೂಲಾಗಿ ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು. ಬನ್ನಿ, ನಾವು ನೋಡ್ತಾ ಇದ್ದೀವಿ, ಜೊತೆಗೆ ನಿಮಗೂ ತೋರಿಸ್ತಾ ನಾವು ನೋಡ್ಕೊಂಡು ಬರ್ತೀವಿ. ಜಪಾನ್ ಇಂಜಿನ್ ಇವಾಗ ಬಂದಿದೆ ಟೊಯೋಟಾ. ಇಷ್ಟೊತ್ತಂಕ ನೋಡೋದಿಲ್ಲ ಜಪಾನ್. ಇವೆಲ್ಲ ಒಂಥರ ಫುಲ್ ರ್ಯಾಶ್, ಸ್ಪೀಡು, ಡ್ರಿಫ್ಟು. ಯಾರಪ್ಪ ತಂದಿರೋದು? ಗಣಪತಿ ಬಂದು ಬ್ಯಾಂಗ್ಳೂರು. ಈ ತನಕ ಜಪಾನ್ ಬ್ಯಾಕ್ವರ್ಡ್ ಐತೆ ನೋಡಿ. ಈ ಜಪಾನ್ ಬಂತು, ಅದೇ ಒಂದು ಲೆಗೆಸಿ ಸ್ಟಾರ್ಟ್. ಏನು ಔಷ ಎಷ್ಟು ಜಾಯಿನ್ ನೀನು ಹಾಯ್ ಅಂತೆ. ಸಾಕು ಸಾಕು ಬನ್ನಿ. ಫೈನಲಿ ಮ್ಯೂಸಿಯಮ್ ಎಲ್ಲ ಮುಗಿಸಿ ಈಗ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗಪ್ಪ ಅಂತಂದರೆ, ಮೈಸೂರಿಗೆ ಹೋದ್ಮೇಲೆ ಮೈಸೂರು ಪ್ಯಾಲೇಸ್ನ ನೋಡದೆ ಬರೋಕ್ಕಾಗತ್ತಾ? ಸೊ ಅದಕ್ಕೆ ಈಗ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ನಮಗಂತೂ ಮೈಸೂರು ಪ್ಯಾಲೇಸ್ ತುಂಬ ಇಷ್ಟ, ಹೋದಾಗೆಲ್ಲ ನೋಡಬೇಕು ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಖುಷಿಯವ್ರು ಹಿಂಗೆಲ್ಲ ಆಟಾಡ್ಕೊಂತ ಇಲ್ಲಿ ನೋಡ್ತಾ ಫೈನಲಿ ಮೈಸೂರು ಪ್ಯಾಲೇಸ್ಗೆ ಬಂದ್ವಿ. ಬಟ್ ಇವತ್ತಂದು ತುಂಬ ರಶ್ ಇತ್ತು. ಆ್ಯಕ್ಚುಲಿ ವೀಕೆಂಡ್ ಅಲ್ವಾ, ಸಂಡೇ ಆಬ್ವಿಯಸ್ಲಿ ರಶ್ ಇರುತ್ತೆ ಎಲ್ಲ ಕಡೆನೂ. ಬಟ್ ಅದೇ ಥರ ಇಲ್ಲೂ ರಶ್ ಇತ್ತು, ಚೆನ್ನಾಗಿತ್ತು. ಓಕೆ, ಇದೆಲ್ಲ ಮುಗಿಸಿ ನಮಗೂ ಸ್ಟ್ರೈನ್ ಆಯಿತು. ಸೊ ನಾವು ಹಿಂಗೆ ಮನೆ ಕಡೆ ಓಡೋ ಟೈಮ್ ಆಯಿತು. ಹಂಗೆ ಚಾಟ್ಸ್ ಎಲ್ಲ ತಿನ್ಕೊಂಡು ಹಂಗೆ ಈಗ ಮನೆ ಕಡೆ ಬಂದ್ವಿ. ಭಾವಚಿತ್ರಗಳು